ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ, ಈಗ ಸೇರಿರುವಂಥ ಎಲ್ಲ ಅಹಿಂದ ನಾಯಕರುಗಳಿಗೂ ನನ್ನ ವಂದನೆಗಳು ತಿಳಿಸ್ತಾ, ಈಗ ನಾವು ಸೇರಿರುವಂಥ ಉದ್ದೇಶ ನಿನ್ನೆ ದಿನ ನಾನು ಹೇಳಿದೆ, ಒಂದು ಪತ್ರಿಕಾಗೋಷ್ಠಿ ಮಾಡೋಣ ಅಂತ. ಕಾರಣ ಏನಂದರೆ, ಈಗ ನಾವು ಅಹಿಂದ ಸಂಘಟನೆ ಅಂತ ಮಾಡಿದ್ದೀವಿ ಅಂದರೆ ಸಿದ್ದರಾಮಯ್ಯವರು ಈಗ ಪರಮೋಚ್ಚ ಪ್ರಶ್ನಾತೀತ ನಾಯಕರು ಅಹಿಂದ ವರ್ಗದಲ್ಲಿ. ಈಗ ಅವ್ರ ಪರವಾಗಿ ನಾವೊಂದು ಧನ್ಯವಾದಗಳನ್ನು ತಿಳಿಸಲೇಬೇಕಾಗ್ತದೆ. ಯಾಕಂದರೆ ಈಗ ರಾಜ್ಯದಲ್ಲಿ ಈಗ ಅಹಿಂದ ಅನ್ನೋ ಒಂದು ಕಾನ್ಸೆಪ್ಟ್ ಈಗ ಪ್ರಚಲಿತ ಇದೆ ಅಂದರೆ ಅದಕ್ಕೆ ಮುಖ್ಯವಾಗಿ ಸಿದ್ದರಾಮಯ್ಯರು ಕಾರಣ ಆಗ್ತಾರೆ. ನಾವು ಅವರಿಂದ ಸ್ಫೂರ್ತಿಯನ್ನು ಪಡೆದಂತೆ ಮಾಡಿರೋವಂಥದ್ದು ಅಹಿಂದ ಸಂಘಟನೆ. ಈಗಿನ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ಹಂಚಿಕೆ ಅನ್ನೋದು ಸರ್ವೇ ಸಾಮಾನ್ಯ. ಇದಕ್ಕೆ ನಮ್ಗೆ ಯಾವುದೇ ರೀತಿ ಆಕ್ಷೇಪಣೆ ಯಾವುದೂ ಇಲ್ಲ. ಈಗ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಸ್ಥಾನ ಕೆಳಗಿಳಿತಾರೆ ಅಂತ ಆದರೆ ಅವ್ರು ವೀಕ್ ಆಗಿದ್ದಾರೆ ಅಂತ ಇಲ್ಲ, ಅವ್ರಿಗಿಂತ ಪ್ರಬಲರು ಇನ್ನೊಬ್ರು ಮಾಡ್ತೀವಿ ಅಂತ ಏನಲ್ಲ. ಅಧಿಕಾರ ಹಂಚಿಕೆ ಅನ್ನೋ ಕಾನ್ಸೆಪ್ಟಲ್ಲಿ ಇನ್ನೊಬ್ರಿಗೆ ಅವಕಾಶ ಸಿಗಲಿ ಅಂತ ಅವ್ರು ಮಾಡ್ತಾರೆ ಅಂಥದ್ದು. ಆ ಕಾರಣದಿಂದ ಈಗ ನಾವು ಇದನ್ನೇನು ವಿರೋಧ ವ್ಯಕ್ತಪಡಿಸಲ್ಲ. ಆದರೆ ನಮ್ಮ ಮುಂದಿನ ಈಗ ಮನವಿ ಏನಂದರೆ, ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದಿರೋ ಕಾರಣದಿಂದ ಈಗ ಸಚಿವ ಸಂಪುಟ ಸಂಪೂರ್ಣವಾಗಿ ವಜಾಗೊಳ್ತದೆ. ಈಗ ಏನು ಮುಂದಿನ ದಿನಗಳಲ್ಲಿ ಮತ್ತೆ ಪುನರ್ರಚನೆ ಆಗ್ತದೆ, ಅದಕ್ಕೆ ನಮ್ಮ ಅಹಿಂದ ವರ್ಗಕ್ಕೆ ಪ್ರಾತಿನಿಧ್ಯ ಸಿಗ್ಬೇಕು ಅನ್ನೋದು ನಮ್ಮ ಮೊದಲ ಬೇಡಿಕೆ ಇದೆ. ಇದನ್ನು ನಾವು ರಾಜ್ಯ ಮಟ್ಟಕ್ಕೂ ತಲುಪಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗ ಮುಖ್ಯಮಂತ್ರಿ ಆಗಿರೋವಂಥದ್ದು ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಿರೋವಂಥದ್ದು, ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನು ಮಂಡನೆ ಮಾಡಿರೋವಂಥದ್ದು. ಈಗ ಸಿದ್ದರಾಮಯ್ಯ ಅಂದರೆ ಶೋಷಿತರ ಪರ, ಸಿದ್ದರಾಮಯ್ಯ ಅಂದರೆ ಅವಕಾಶ ವಂಚಿತರ ಪರ, ಸಿದ್ದರಾಮಯ್ಯ ಅಂದರೆ ಈಗ ಸಾಮಾಜಿಕ ಚಿಂತನೆ ಉಳ್ಳವರು ಅಂತ ಈಗ ನಾವು ಗುರುತಿಸ್ಕೊಳ್ಳುವಂಥದ್ದು. ಸಿದ್ದರಾಮಯ್ಯ ಅವ್ರ ನಂತರ ಕೂಡ ನಮ್ಮ ಈ ಅಹಿಂದ ಚಳುವಳಿ ಅನ್ನೋದು ಮುಂದುವರಿತದೆ. ಇದಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸಿದ್ದರಾಮಯ್ಯವರು ಒಂದ್ಸತಿ ಹೇಳ್ತಾ ಇದ್ರು, ಈಗ ವ್ಯಕ್ತಿ ಶಾಶ್ವತ ಅಲ್ಲ, ಅಧಿಕಾರನೂ ಶಾಶ್ವತ ಅಲ್ಲ, ಆದರೆ ನಮ್ಮ ಹೆಜ್ಜೆ ಗುರುತು ಏನಿರ್ತದೆ ಅದು ಮಾತ್ರ ಶಾಶ್ವತ ಅಂತ. ಈಗ ಸಿದ್ದರಾಮಯ್ಯವರು ಏನು ಹೆಜ್ಜೆ ಗುರುತು ಹಾಕ್ಬಿಟ್ಟಿದ್ದಾರೆ ಅದರ ನಿಟ್ಟಿನಲ್ಲೇ ನಾವು ಮುಂದೆ ನಡಿಬೇಕು ಅನ್ನೋದು ನಮ್ಮ ಮುಂದಿನ ಉದ್ದೇಶ. ಅದೇ ರೀತಿಯಲ್ಲಿ ಈಗ ನಾವು ತೀರ್ಥಹಳ್ಳಿಲಿ ಕೂಡ ಈಗ ಮಲೆನಾಡು ಅಹಿಂದ ಸಂಘಟನೆ ಅಂತ ಒಂದು ಸಂಘಟನೆ ಮಾಡಿದ್ವಿ. ಇದು ರಿಜಿಸ್ಟ್ರೇಷನ್ ಆಗಿ 1 ತಿಂಗಳು ಆಗಿದೆ. ಒಂದು 9 ಜನದ್ದು ನಮ್ಮದು ಕೋರ್ ಕಮಿಟಿ ರಚನೆ ಆಗಿದೆ. ಈಗ ಮುಂದಿನ ದಿನಗಳಲ್ಲಿ ಈಗ ಅದಕ್ಕೆ ನಾವು ಎಲ್ಲ ಸಮುದಾಯಗಳನ್ನು ತಲುಪಬೇಕು ಅಂತ ಒಂದು ಕಾರ್ಯಕಾರಿ ಸಮಿತಿ ಅಂತ ಮಾಡ್ತಾ ಇದ್ದೀವಿ. ಸುಮಾರು ಅದರ ಒಂದು 60ರಿಂದ 70 ಜನ ಕಾರ್ಯಕಾರಿ ಸಮಿತಿಲಿ ಇರ್ತಾರೆ. ಯಾಕಂದ್ರೆ ಈಗ ಅಹಿಂದ ವರ್ಗ ಅನ್ನೋದು 75ರಿಂದ 80% ವರ್ಗ. ಈಗ ವಾಸಪ್ಪ ಅವ್ರು ಹೇಳಿದಾಗೆ ಮುಕ್ಕಾಲು ಭಾಗಕ್ಕಿಂತ ಹೆಚ್ಚಾಗಿ ಸೇರೋಂಥ ವರ್ಗಗಳು. ಎಲ್ಲಾ ಸಮುದಾಯಗಳಿಗೂ ತಲುಪಬೇಕು ನಾವು, ಎಲ್ಲಾ ಸಮುದಾಯ, ಎಲ್ಲಾ ಉಪ ಸಮುದಾಯ. ಯಾಕಂದ್ರೆ ಬರೀ ಹಿಂದುಳಿದ ವರ್ಗ ಅಂದ್ರೆ ಹಿಂದುಳಿದ ವರ್ಗದಲ್ಲಿ ಸುಮಾರು ಕಮ್ಮಿ ಅಂದ್ರೂ ಒಂದು 50-60 ಜಾತಿಗಳು ಬರ್ತದೆ. ಎಲ್ಲವೂ ಅಹಿಂದ ವರ್ಗಕ್ಕೆ ಬರ್ತದೆ. ಹೌದು, ಅಂದ್ರೆ ನಾನು ಹೇಳ್ತಿರೋ ಪ್ರಮುಖ. ಅದ್ರಲ್ಲಿ ಉಪಜಾತಿಗಳು ಮಾಡ್ತಾ ಹೋದ್ರೆ ಈಗ ಹೇಗೆ ಈಡಿಗ ಅಂದ್ರೆ ಈಡಿಗಲ್ಲಿ ಬಿಲ್ಲವ ಅಂತ ತಗೋತೀವಿ. ಇದ್ರಲ್ಲಿ ನಮ್ಮ ಏನು ನಾರಾಯಣಗುರು ವಿಚಾರ ವೇದಿಕೆ ಮಾಡ್ತಾ ಇದ್ರ 26 ಒಳಪಂಗಡಗಳು, ಒಂದೊಂದು ಜಾತಿಲೇನೆ 15-20 ಪಂಗಡಗಳು ಬರ್ತದೆ. ದೊಡ್ಡ ದೊಡ್ಡ ಜಾತಿಗಳಲ್ಲಿ ಎಲ್ಲ ಹಿಂದುಳಿದ ವರ್ಗಕ್ಕೆ ಸೇರಿರೋವಂಥದ್ದು. ಅದು ಎಲ್ಲಾ ಸಮುದಾಯಕ್ಕೂ ನಾವು ತಲುಪಬೇಕು ಅನ್ನೋ ನಮ್ಮ ಗುರಿ ಇದೆ ನಮ್ಗೆ. ಮುಂದಿನ ದಿನಗಳಲ್ಲಿ ಯಾವಾಗ ನಮ್ದು ಈಗ ಕಾರ್ಯಕಾರಿ ಮಂಡಳಿ, ಈಗ ಆಲ್ರೆಡಿ ನಮ್ಮ ಕಾರ್ಯಕಾರಿ ಮಂಡಳಿ ಈಗ ಒಂದು 50-60 ಜನ ಇದ್ದಾರೆ. ಈಗ ನಮ್ಮ ಏನು ಗುರಿ ಇಟ್ಕೊಂಡಿದ್ದೀವಿ ಎಲ್ಲಾ ಸಮುದಾಯಗಳು ತಲುಪಬೇಕು ಅನ್ನೋದು, ನಾವು ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಪ್ರೆಸ್ ಮೀಟ್ ಕರಿತೀವಿ. ಅದರ ನಂತರದಲ್ಲಿ ನಾವು ಸದಸ್ಯತೆ ಆಂದೋಲನ ಮಾಡಬೇಕು ಅಂತ ಇದ್ದೀವಿ. ಯಾಕಂದ್ರೆ ಈಗ ನಾವು ಸಂಘಟನೆ ಅನ್ನೋದು ನಾವು ಯಾವಾಗ ನಂಬರ್ಸ್ನ ತೋರಿಸ್ತೀವಿ, ಈಗ ನಾವು ಸಂಘಟನೆಯಲ್ಲಿ ಸದಸ್ಯರು ಇಂತಿಷ್ಟು ಜನ ಇದ್ದಾರೆ ಅಂತ, ನಾವು ಬರೀ ಅಹಿಂದ ಸಂಘಟನೆ ಅಂತ ಬರೀ ಒಂದಿಷ್ಟು ಪದಾಧಿಕಾರಿಗಳು ಮಾಡ್ಕೊಂಡ್ರೆ, ಬರೀ ಒಂದು ಕೋರ್ ಕಮಿಟಿ ರಚನೆ ಮಾಡ್ಕೊಂಡ್ರೆ ಸಾಧ್ಯ ಆಗೋದಿಲ್ಲ. ಯಾವಾಗ ನಾವು ಒಂದು ಸದಸ್ಯತ್ವ ಪ್ರತಿ ಮನೆಗೂ ತಲುಪಬೇಕು. ಯಾವುದು ಈಗ ಅಹಿಂದ ವರ್ಗದಲ್ಲಿ ಎಲ್ಲಾ ಅಲ್ಪಸಂಖ್ಯಾತರ ಮನೆಗೂ ತಲುಪಬೇಕು, ಎಲ್ಲಾ ಹಿಂದುಳಿದ ವರ್ಗದವ್ರ ಮನೆಗೂ ತಲುಪಬೇಕು, ಎಲ್ಲಾ ದಲಿತರ ಮನೆಗೂ ತಲುಪಬೇಕು ಅನ್ನೋ ನಮ್ಮ ಉದ್ದೇಶ. ಅವಾಗ ನಮ್ಮ ಸಂಘಟನೆ ಬಲವಾಗುತ್ತೆ ಅನ್ನೋದು ನಮ್ಮ ಮೂಲ ಉದ್ದೇಶ. ಅದೇ ರೀತಿಯಲ್ಲಿ ಇನ್ನೊಂದು, ಈಗ ಈಗ ಏನು ರಾಜ್ಯದಲ್ಲಿ ಈಗ ಸಿದ್ದರಾಮಯ್ಯವರು ಒಂದು ಅಗ್ರಪಂಕ್ತಿ ಹಾಕೊಟ್ರು. ಅವರು ಈಗ ಉಚ್ಛ್ರಾಯ ಸನ್ನಿವೇಶದಲ್ಲಿ ಇರುವಾಗ್ಲೇನೆ ಕೂಡ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ರು. ಇದೇ ಈಗ ಅಧಿಕಾರ ಹಂಚಿಕೆ ಅನ್ನೋದು ಬರೀ ಮುಖ್ಯಮಂತ್ರಿಗಳಿಗೆ ಮಾತ್ರ ಸೀಮಿತ ಆಗಿದೆ. ಪ್ರತಿ ಒಂದು ಕ್ಷೇತ್ರದಲ್ಲೂ ಬರಬೇಕು ಅಂತ ನಾನೊಂದು ಆಗ್ರಹ ಪಡಿಸ್ತಿದ್ದೀನಿ. ಕಾರಣ ಏನು? ಯಾಕಂದ್ರೆ ಈಗ ರಾಜ್ಯದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳು ಹೊಂದಿರೋದು ಸಿದ್ದರಾಮಯ್ಯನವರು, ಅತಿ ಹೆಚ್ಚು ಬೆಂಬಲ ಇರೋದು ಸಿದ್ದರಾಮಯ್ಯನವರಿಗೆ. ಇಡೀ ಅಹಿಂದ ವರ್ಗ ಏನು ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ, ದಲಿತ ವರ್ಗ 80% ಏನಿದೆ ಸಿದ್ದರಾಮಯ್ಯನವ್ರ ಬೆನ್ನಿಗಿದೆ. ಅಂತ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವ್ರು ಎಲ್ಲೂ ಈಗ ಏನಂದ್ರೆ ಯಾವುದೇ ರೀತಿ ನಾಟಕ ಆಡ್ಲಿಲ್ಲ. ಅಧಿಕಾರ ಬಿಟ್ಕೊಡ್ಬೇಕು ಅಂದಾಗ ನನ್ನ ಹಿಂದೆ ಅಹಿಂದ ವರ್ಗ ಇದೆ, 80% ಇದೆ, ನಾನೇ ಬಿಟ್ಕೊಡ್ಬೇಕು ಅಂತ ಎಲ್ಲೂ ಹೇಳಲಿಲ್ಲ. ಅವರೊಂದು ಮಾದರಿಯಾಗಿ ಬಿಟ್ಕೊಟ್ಟಿದ್ದಾರೆ. ಕಾರಣ ಒಂದೇ ಒಂದು, ಅಧಿಕಾರ ಹಂಚಿಕೆ ಆಗ್ಬೇಕು, ಎಲ್ಲಾ ಸಮುದಾಯದವರಿಗೂ ಸಿಗ್ಬೇಕು ಅನ್ನೋದು. ನಮ್ಮ ಅಹಿಂದ ವರ್ಗದ ಮೂಲ ಉದ್ದೇಶ ಕೂಡ ಎಲ್ಲಾ ಶೋಷಿತ ವರ್ಗಗಳಿಗೆ, ಎಲ್ಲಾ ಅವಕಾಶ ವಂಚಿತರಿಗೂ ಅವಕಾಶ ಸಿಗ್ಬೇಕು ಅನ್ನೋಂಥದ್ದು. ಯಾಕೆಂದ್ರೆ ಈಗ ಅಹಿಂದ ಅನ್ನೋದು ಸಿದ್ದರಾಮಯ್ಯರು ಸ್ಟಾರ್ಟ್ ಮಾಡಿರೋಂಥದ್ದು 2005ರಲ್ಲಿ ಒಂದು ಸ್ವಾಭಿಮಾನದಿಂದ, ಒಂದು ಕೆಚ್ಚಿನಿಂದ. ಈಗ ನಮ್ಗೆಲ್ರಿಗೂ ಗೊತ್ತಿದೆ, ಆಗಿನ ಒಂದು ರಾಜಕೀಯ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆಗಿದ್ರು.
ಉಪಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ತಮ್ಮ ಉಪಮುಖ್ಯಮಂತ್ರಿ ಸ್ಥಾನನ ಪಣಕ್ಕೆ ಇಟ್ಬಿಟ್ಟು ಅಹಿಂದ ಸಮಾವೇಶ ಮಾಡಿದ್ರು ಹುಬ್ಳಿಲಿ. ಸುಮಾರು ಅವಾಗ 10 ರಿಂದ 12 ಲಕ್ಷ ಜನ ಸೇರ್ತಾರೆ. ಅವಾಗ ಬಹಳಷ್ಟು ಒತ್ತಡ, ನಾವು ಕೇಳ್ಪಟ್ಟಿರೋ ಪ್ರಕಾರ ಬಹಳಷ್ಟು ಒತ್ತಡ ಬರ್ತದೆ. ನೀವು ಅಹಿಂದ ಸಮಾವೇಶ ಮಾಡುವಾಗಿಲ್ಲ, ಅಹಿಂದ ಸಮಾವೇಶ ಮಾಡಿದ್ರೆ ನಾನು ನಿಮ್ಮ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಬೋದು, ಇಲ್ಲ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ, ಅದೆಲ್ಲ ಬೆದರಿಕೆಗಳು ಬರ್ತದೆ. ಆದ್ರೂ ಯಾವುದಕ್ಕೂ ಬಗ್ಗದಿಲ್ಲ ಸಿದ್ದರಾಮಯ್ಯನವರು. ಈ ನಮ್ಮ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಅತಿ ಹೆಚ್ಚು ರಿಸ್ಕ್ ತಗೊಂಡಂತವ್ರು ಸಿದ್ದರಾಮಯ್ಯನವರು. 2005ನೇ ಇಸ್ವಿಲಿ ಅಹಿಂದ ಸಮಾವೇಶ ಮಾಡಿದ ತಕ್ಷಣ ದೇವೇಗೌಡ, ಇದು ನಾವು ವಾಸ್ತವ, ಯಾರು ವಿರೋಧ ಮಾತಾಡ್ತಾ ಇಲ್ಲ, ನಾವು ವಾಸ್ತವ ಮಾತ್ರ ಹೇಳ್ತಾ ಇದೀವಿ. 2005ನೇ ಇಸ್ವಿಲಿ ದೇವೇಗೌಡರು ಉಚ್ಚಾಟನೆ ಮಾಡ್ತಾರೆ ಸಿದ್ದರಾಮಯ್ಯವ್ರನ್ನ. ಅದನ್ನು ಕೂಡ ಕೇರ್ ಮಾಡೋದಿಲ್ಲ ಅವರು. ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂತಾರೆ, ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ. ಚಾಮುಂಡೇಶ್ವರಿ ವಿಧಾನಸಭೆ ಉಪಚುನಾವಣೆಯಲ್ಲಿ ಇಡೀ ಸರ್ಕಾರ ಬಂದಲ್ಲಿ ಕೂರುತ್ತೆ. ಬಿಜೆಪಿ ಮತ್ತೆ JDS ಎರಡೂ ಪಕ್ಷ ಒಟ್ಟಾಗತ್ತೆ ಸಿದ್ದರಾಮಯ್ಯ ಸೋಲ್ಸ್ಬೇಕು ಅಂತ. ಆ ದಿನ ಎಲ್ಲರೂ ಅಕಸ್ಮಾತ್ ಸಿದ್ದರಾಮಯ್ಯವರೆಲ್ಲ ಸೋತಿದ್ರೆ ಈ ದಿನಗಳಲ್ಲಿ ಅಹಿಂದ ಅನ್ನೋದು ನಿಜವಾಗ್ಲೂ ನಾವು ಮಾತಾಡ್ಲಿಕ್ಕೂ ಅವಕಾಶ ಇರಲಿಲ್ಲ ಏನು. ಸಿದ್ದರಾಮಯ್ಯವರು ಬೆಳೆದಿರೋದ್ರಿಂದ, ಸಿದ್ದರಾಮಯ್ಯವರು ಸಾಧನೆ ಮಾಡಿದ್ರಿಂದ ನಾವು ಒಂದು ಅಹಿಂದ ವರ್ಗ ಅಂತ, ಅಹಿಂದ ಒಂದು ಚಳುವಳಿ ಅಂತ ಉಳ್ಕೊಂತು. ಅಷ್ಟು ದೊಡ್ಡ ರಿಸ್ಕ್ ತಗೊಂಡಿರೋಂಥ ಒಬ್ಬ ಧೈರ್ಯವಂತ ನಾಯಕ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ಮುಲಾಜಿಲ್ದಿತಿ, ಯಾವುದೇ ಮರ್ಜಿಗೊಳಗಾಗದೇ ಇರೋ ರೀತಿಯಲ್ಲಿ ಆ ದಿನಗಳ ಅಂತ ರಿಸ್ಕ್ ಸುಮಾರು 200 ಚಿಲ್ಲರೆ ಓಟ ಮಾತ್ರ ಗೆಲ್ತಾರೆ. ಅಂದ್ರೆ ಅಷ್ಟು ದೊಡ್ಡ ರಿಸ್ಕ್ ಅನ್ನ ಸಿದ್ದರಾಮಯ್ಯ ಎದುರಿಸ್ತಾರೆ. ಅದಾದ ನಂತರದಲ್ಲಿ ನಮ್ಗೆ ಒಂದು ಸ್ವಲ್ಪ ನೋವಾಗ್ತದೆ. ಕಾರಣ ಏನಂದ್ರೆ, ಈಗ ಎಲ್ಲರೂ ಆಯಕಟ್ಟಿನ ಸ್ಥಳಗಳಿರುವಾಗ ಅಹಿಂದ ವರ್ಗಗಳಿಗೆ ಸ್ವಲ್ಪ ಒಂಚೂರು ಬೆಂಬಲ, ಈಗ ಒಂದು ಸಂಘಟನೆ ಮಾಡ್ಬೇಕಿತ್ತು ಅನ್ನೋದು. ಯಾಕಂದ್ರೆ ಈಗ ಸಿದ್ದರಾಮಯ್ಯವರು ಅಧಿಕಾರ ಇಲ್ಲೋ ತನಕ ಈಗ ನಾವು ಅಹಿಂದ ಅಂತ ಹೇಳ್ತೀವಿ, ಸಿದ್ದರಾಮಯ್ಯ ಅಹಿಂದ ನಾಯಕ ಅಂತ. ಸಿದ್ದರಾಮಯ್ಯರ ನಂತರ ಏನು, ಅದಕ್ಕೋಸ್ಕರ ಇದ್ರೊಳಗಡೆ ಒಂದು ಸಂಘಟನೆ ಆಗ್ಬೇಕಿತ್ತು. ನಾವು ಅದೇ ಉದ್ದೇಶದಿಂದ ಬರೀ ಈಗ ನಾವು ಆ ಸಮುದಾಯ ಇದೀವಿ, ಈ ಸಮುದಾಯ ಹೇಳ್ಕೊಳ್ಳೋದು ಮಾತ್ರ ಅಲ್ಲ, ಸಂಘಟನೆ ರೂಪದಲ್ಲಿ ಒಂದಾಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿದೆ. ಆಮೇಲೆ ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ, ಮುಂದಿನ ದಿನಗಳಲ್ಲಿ ಈಗ ನಮ್ಮ ಮಲೆನಾಡು ಭಾಗದಲ್ಲಿ, ಅದರಲ್ಲೂ ನಮ್ಮ ತೀರ್ಥಹಳ್ಳಿ ಭಾಗದಲ್ಲಿ ಈಗ ಅಹಿಂದ ವರ್ಗದವರಿಗೆ ಬಹಳ ಅವಕಾಶ ವಂಚಿತ ಆಗ್ತಾ ಇದೆ. ಅದಕ್ಕೋಸ್ಕರ ನಾವೀಗ ಯಾವಾಗ ನಾವು ಸಂಘಟನೆ ರೂಪದಲ್ಲಿ ಒಂದಾಗ್ತೀವಿ, ನಾವು ಅವಕಾಶ ಪಡೆಯೋದಕ್ಕೆ ಸಹ ಅದು ಸಹಕಾರ ಆಗ್ತದೆ. ಈಗ ನಮ್ಮ ಅಹಿಂದ ವರ್ಗದಲ್ಲಿ ದಲಿತರ ಪರಿಸ್ಥಿತಿ ಏನಿದೆ, ಈಗ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಬರ್ಬೋದು, TP ಬರ್ಬೋದು, ZP ಬರ್ಬೋದು. ಬರೀ ಒಂದು SC ST ಒಂದು ರಿಸರ್ವೇಶನ್ ಬಂದ್ರೆ ಮಾತ್ರ ದಲಿತರಿಗೆ ಅವಕಾಶ ಸಿಗ್ತದೆ. ಬೇರೆ ಸಂದರ್ಭದಲ್ಲಿ ಯಾವಾಗ್ಲಾರು ಆಗ್ತದ ಇಲ್ಲ. ಒಂದು ಅವಧಿ ಮುಗಿತಾ ಇದ್ದಂಗೆನೆ ಮತ್ತು ಯಾರು ಅಧಿಕಾರದಲ್ಲಿ ಯಾರು ಆ ಅವಧಿಲಿ ಇರ್ತಾರೋ ಮತ್ತೆ ನೆಕ್ಸ್ಟ್ ಅಲ್ಲಿ ಅವರು ಅವಕಾಶ ಕೊಡೋದಿಲ್ಲ. ಕಾರಣ ಏನಂದ್ರೆ, ಒಂದು ಷಡ್ಯಂತರ ಇದೆ. ಈ ಯಾರು ಮೀಸಲಾತಿಯಲ್ಲಿ ಅವಕಾಶ ಪಡಿತಾರೆ ಅವ್ರು ಮೀಸಲಾತಿಯಲ್ಲಿ ಮಾತ್ರ ಇರಬೇಕು, ಬೇರೆ ಜನರಲ್ ಫೈಟಿಗೆ ಬರಬಾರ್ದು ಅನ್ನೋದು. ಅದಕ್ಕೋಸ್ಕರ ನಾವು ಈಗ ದಲಿತ ವರ್ಗದಲ್ಲಿ ನಾನು ಸಂಘಟನೆ ಮಾಡುವಾಗ ನಾನು ಕೇಳ್ಕೊಳ್ತಾ ಇರೋದಷ್ಟೇ, ಬರೀ ಈಗ ರಿಸರ್ವೇಶನ್ಗೆ ಮಾತ್ರ ಸೀಮಿತ ಆಗಬೇಡಿ. ಈಗ ಏನಂದ್ರೆ, ಅಹಿಂದ ಅಂದ್ರೆ ನಾವೆಲ್ಲ ಒಂದು ಅನ್ನೋದು ಭಾವನೆ ಬರಬೇಕು. ಈಗ ಅಲ್ಪಸಂಖ್ಯಾತರಾಗಿರ್ಬೋದು, ಹಿಂದುಳಿದ ವರ್ಗ ಆಗಿರ್ಬೋದು, ದಲಿತರಾಗಿರ್ಬೋದು, ನಾವೆಲ್ಲ ಒಂದು ಆದಾಗ ನಾವು 25ರಿಂದ 80% ಏನ್ ಜನಸಂಖ್ಯೆ ಇದೆ ಅವಾಗ ನಮ್ಮ ಪ್ರಾಬಲ್ಯ ಹೆಚ್ಚಾಗಿರ್ತದೆ. ಯಾಕಂದ್ರೆ ಈಗ ನಾವು ಬರೀ ಒಂದೊಂದು ನಮ್ಮ ಜಾತಿ, ನಮ್ಮ ಉಪಜಾತಿ ಅಂತ ಮಾತ್ರ ಹೋದ್ರೆ ಒಡೆದಾಳೋರಿಗೆ ಬಹಳ ಸುಲಭ ಆಗ್ತದೆ. ಅಂತ ಸನ್ನಿವೇಶಗಳನ್ನ ನಾವು ಮಾಡಬಾರ್ದು. ಈಗ ನಾವೆಲ್ಲ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಹೋರಾಡೋಣ. ಈಗೇನು ಸಿದ್ದರಾಮಯ್ಯವರು ಒಂದು ನಮ್ಮ ಮಾದರಿ ಅಹಿಂದ ನಾಯಕ ಅಂತ ಏನು ಗುರುತಿಸ್ಕೊಂಡ್ರು, ಅದೇ ರೀತಿಲಿ ಈಗ ನಾವು ಅಹಿಂದ ಸಂಘಟನೆನ ಈ ಭಾಗದಲ್ಲಿ ಗಟ್ಟಿಯಾಗಿ ಮಾಡೋಣ. ಈಗ ಎಲ್ಲ ನಾವು ಸ್ವಲ್ಪ ಪದಾಧಿಕಾರಿಗಳು ಸೇರಿದೀವಿ, ಇನ್ನ ನಮ್ಮ ಜೊತೆಯಲ್ಲಿ 100 ಜನರು ಇದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ನಾವು ಆಚೆ ಬರ್ತೀವಿ. ಆಮೇಲೆ ಇದೊಂದು ಸಂಘಟನೆ ಮಾದರಿಯಾಗಿ ನಮ್ಮ ಶೋಷಿತ ವರ್ಗಕ್ಕೆ, ಈಗ ತುಳಿತಕ್ಕೊಳಗಾಗಿರುವಂತ ಏನ್ ಸಮುದಾಯ ಇದೆ ಎಲ್ರಿಗೂ ಒಂದು ಶಕ್ತಿ ಆಗುವಂತ ಕೆಲಸ ಆಗ್ಲಿ. ಇದು ಮಾಧ್ಯಮದಲ್ಲಿ ಇರೋರು ಕೂಡ ನಮ್ಮ ಅಹಿಂದ ವರ್ಗದವರು ಹೆಚ್ಚಾಗಿರೋಂಥದ್ದು. ಈಗ ನೀವುಗಳು ನಮ್ಮ ಸಂಘಟನೆ ಬಗ್ಗೆ ಧ್ವನಿ ಎತ್ತಬೇಕು, ನಮಗೆ ಸಹಕಾರ ಕೊಡಬೇಕು. ಮತ್ತೆ ಈಗೇನು ಶೋಷಣೆಗೊಳಗಾಗ್ತಾ ಇರೋ ಸಂದರ್ಭ ಇದೆ, ಅದಕ್ಕೆ ಧ್ವನಿ ಎತ್ತ ಅಂತ ಕೆಲಸಗಳು ಮಾಡಬೇಕು ಅಂತ ನಾನು ಪತ್ರಕರ್ತರಲ್ಲಿ ಕೇಳ್ಕೊಂತಿದ್ದೀನಿ. ಯಾಕಂದ್ರೆ ಇದು ಸಾಮಾಜಿಕ ಜವಾಬ್ದಾರಿ, ಕೇವಲ ಒಬ್ರದ್ದು ಇಬ್ರದ್ದು ಮಾತ್ರ ಅಂತಲ್ಲ, ಇದು ಇಡೀ ಸಮಾಜಕ್ಕೆ ಬೇಕಾಗಿರೋ ಅಂಥದ್ದು. ದಯವಿಟ್ಟು ಎಲ್ಲರ ಸಹಕಾರನೂ ಕೇಳ್ತಾ ಇದ್ದೀನಿ. ಈ ನಮ್ಮ ಅಹಿಂದ ಸಂಘಟನೆ ಅಂತ ಏನಿದೆ, ಇದು ಮಾಡಿರೋಂಥದ್ದು ಯಾರದೇ ವಿರೋಧವಾಗಿ ಮಾಡ್ತಾ ಅಲ್ಲ. ನಾವು ಏನು ಅವಕಾಶ ವಂಚಿತಿದ್ದಾರೆ, ಈಗ ಶೋಷಿತ ವರ್ಗ ಇದೆ, ಅವ್ರ ಪರ ನಿಂತ್ಕೊಂಡು ನಾವು ಅವ್ರಿಗೆ ಅವಕಾಶ ಕೇಳುವಂತ ಕೆಲಸ ಮಾಡ್ತಾ ಇದೀವಿ ಹೊರತು ಯಾರ್ದೇ ವಿರೋಧ ಅಲ್ಲ. ನಾನು ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ಹಂಚಿಕೆ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು. ಈಗ ಸಿದ್ದರಾಮಯ್ಯನವರು ನಮ್ಗೆ ಈಗ ಅಗ್ರಪಂಕ್ತಿ ಹಾಕೊಟ್ಟಿದ್ದಾರೆ. ಅಂತ ಸಿದ್ದರಾಮಯ್ಯ ಅಂತವ್ರೆ ಅಂತ ಒಬ್ಬ, ಈಗ ನಾನು ಹೇಳಿದೆ, ಅತಿ ಹೆಚ್ಚು ಅಭಿಮಾನಿ ವರ್ಗ ಹೊಂದಿರುವಂಥವ್ರು, ಅತಿ ಹೆಚ್ಚು ಜನಗಳು ಇಷ್ಟಪಡೋ ಅಂಥವ್ರೇ ನಮ್ಮ ಅಧಿಕಾರನ ಬಿಟ್ಕೊಟ್ಟು ಈ ಬೇರೆ ವರ್ಗದವರು ಬರಲಿ ಅಂತ ಆಸೆ ಪಡ್ತಾ ಇರುವಾಗ, ಈಗ ಅದು ಮುಖ್ಯಮಂತ್ರಿ ಸ್ಥಾನದಿಂದ ಹಿಡಿದು ಪಂಚಾಯತಿ ಮಟ್ಟದವರೆಗೂ ಅದು ಬರಬೇಕು. ವಿಧಾನಸಭೆಯಿಂದ ಹಿಡಿದು ಪಾರ್ಲಿಮೆಂಟ್ ಲೆವೆಲ್ ತನಕ ಎಲ್ಲಾ ಹಂತಗಳಲ್ಲೂ ಕೂಡ ಅಧಿಕಾರ ಹಂಚಿಕೆ ಅನ್ನೋದು ಬರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತ ನಾನು ತಮ್ಮೆಲ್ಲರೂ ಸಹಕಾರ ಕೋರ್ತಾ ಇದ್ದೇನೆ. ಏನು ಮೀಸಲಾತಿಗಳಂತ ತಂದ್ರು, ಅದು ಇಂತಿಷ್ಟು ವರ್ಷಗಳಿಗೆ ಮಾತ್ರ ಆಗ್ಲಿ ಅಂತ ಚಾಲ್ತಿಲಿರ್ಲಿ ಅಂತ ಬಂತು. ಆದ್ರೆ ಏನಾಯ್ತು ಅಂದ್ರೆ, ಈ ರಾಜಕೀಯ ಷಡ್ಯಂತ್ರದಲ್ಲಿ ಮೀಸಲಾತಿನೇ ರಾಜಕಾರಣ ಮಾಡಕ್ ಶುರು ಮಾಡಿದ್ರು.
ನಾನು ಮೊದಲೇ ಹೇಳಿದೆ, ಈಗ ಒಂದು ದಲಿತರಿಗೆ ಅವಕಾಶ ಸಿಕ್ತು ಅಂದ್ರೆ, ಒಂದು ಅವಧಿಲಿ ಸಿಕ್ತು ಅಂದ್ರೆ ಅವ್ರು ಮೀಸಲಾತಿಲಿ ಮಾತ್ರ ಉಪಯೋಗಿಸ್ಕೊಂತಾರೆ, ಅವ್ರನ್ನ ನಾಯಕರಾಗಿ ಬೆಳಗ್ಗೆ ಬಿಡ್ತಾ ಇಲ್ಲ ಇಲ್ಲಿ. ಇದೊಂದು ಷಡ್ಯಂತ್ರ ಇದು. ಯಾಕಂದ್ರೆ ಒಂದು ಅವಧಿಲಿ ನಾನು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಯಾವುದೋ ಒಂದು ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಅವಕಾಶ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದ್ಸಲ ಬರುವಾಗ ಮತ್ತೆ ದಲಿತರು ಬಂದ್ರು ಅಂದ್ರೆ ಮತ್ತೆ ಯಾರು ಬೆಳೆದಿರ್ತಾರೋ ಅವ್ರನ್ನೇ ಬೆಳೆಸೋದಕ್ಕೆ ಹೋಗಲ್ಲ ಹೆಚ್ಚಿನ ಪಕ್ಷಗಳು. ಬಹಳ ಕೆಲವೊಂದು ಸಂದರ್ಭದಲ್ಲಿ ಸಿಗುತ್ತೆ, ಅವ್ರು ಬರೀ ಮೀಸಲಾತಿ ಮುಗೀತಲ್ವಾ. ಈಗ ನೆಕ್ಸ್ಟ್ ಹಾಗಾದ್ರೆ ನಾನು ಕೇಳೋವಂಥದ್ದು, ಈಗ ಅಹಿಂದ ಅಂದ್ರೆ 75% 80% ಜನಸಂಖ್ಯೆ ಸೇರ್ತಾರೆ ನಮ್ಮಲ್ಲಿ. ಅಹಿಂದ ಯಾಕೆ ಜನರಲ್ಲಿಗೆ ಬರಬಾರ್ದು? ಮೀಸಲಾತಿಲಿ ಯಾಕೆ ಇರೋದು? ದಲಿತರು ಯಾಕೆ ಬರೀ ಮೀಸಲಾತಿಲಿ ಇರೋದು? ಈಗ ಈಗ 2A 2B ಬರ್ತದೆ. ಈಗ ಹಿಂದುಳಿದ ವರ್ಗದವರು ಅಥವಾ ನಮ್ಮ ಅಲ್ಪಸಂಖ್ಯಾತರಿದ್ದಾರೆ, ಮೀಸಲಾತಿಲಿ ಮಾತ್ರ ಯಾಕೆ ಅವಕಾಶ ಪಡೆಯೋದು? ನಾನು ಕೇಳ್ತಿರೋದು ಜನರಲ್ಲಿಗೆ ಯಾಕೆ ಅವಕಾಶ ಕೊಡಲ್ಲ? ಜನರಲ್ಲಿಗೆ ಅವಕಾಶ ಕೊಡುವಂತ ವ್ಯವಸ್ಥೆ ಬರ್ಬೇಕು. ಅಂದ್ರೆ ಅವ್ರಿಗೆ ಧೈರ್ಯ ತುಂಬಬೇಕು, ಅವ್ರಿಗೆ ಬಲಗೊಳ್ಬೇಕು ಅಂದ್ರೆ ಸಂಘಟನೆ ಗಟ್ಟಿ ಆಗ್ಬೇಕು, ನಾವೆಲ್ಲ ಒಂದು ಅನ್ನೋದು ಬರ್ಬೇಕು. ನಾವೀಗ ಏನಂದ್ರೆ ಒಂದು ಅವೇರ್ನೆಸ್ ಮೂಡಿಸೋದು. ಈಗ ಏನ್ ನಮ್ಮ ತುಳಿತಕ್ಕೊಳಗಾಗಿರೋ ಸಮಾಜ ಏನಿದೆ, ಅವೇರ್ನೆಸ್ ಮೂಡಿಸಿ ಸಂಘಟನೆ ಮಾಡ್ಬೇಕು. ಹೌದು, ಯಾಕೆ ಬರಬಾರ್ದು? ನಾನು ಕೇಳ್ತಾ ಇರೋದು ಅಷ್ಟೇ, ಜನರಲ್ಲಿ ಯಾಕೆ ಸ್ಪರ್ಧೆ ಮಾಡ್ಬೋದು ಹಿಂದ ವರ್ಗ? ಅಲ್ಲ ಅವಕಾಶ ಅಲ್ಲ, ನಾನು ಹೇಳ್ತಾ ಇರೋದು ಸಂಘಟನೆ ಬಲವಾದಾಗ ನಾನು ಈ ವಿಷಯ ಹೌದು ಎಲ್ಲ ಅಲ್ಲ. ಆದ್ರೆ ಡೈವರ್ಟ್ ಮಾಡಿ ರಾಜಕೀಯ ಬಿಡಿ. ಈಗ ಶೈಕ್ಷಣಿಕ ಇದ್ರ ಬಗ್ಗೆ ಮಾತಾಡ್ಬೇಕು. ಶಿಕ್ಷಣದ ಬಗ್ಗೆ ಏನು ಮುಂದಿನ ಇದರಲ್ಲಿ ಚರ್ಚೆ ಮಾಡ್ತಾ ಹೋದ್ರೆ ಅದು ಆಗಲ್ಲ. ಮನುಷ್ಯರು ಬೇರೆ ಯಾವುದೋ ರಾಜಕೀಯ ಪಕ್ಷಗಳು ಅವನ ಅಭ್ಯರ್ಥಿಯಾಗಿ ನಿಲ್ಸಿರ್ತಾರೆ. ಅವನಿಗೆ ಬಹಳ ಅಧಿಕಾರನೂ ಚಲಾಯಿಸಕ್ ಬಿಡೋದಿಲ್ಲ, ಅವನಿಗೆ ಧೈರ್ಯನೂ ತುಂಬೋದಿಲ್ಲ. ಇದು ಅವನಿಗೆ ಧೈರ್ಯ ಬರಬೇಕು ಸರ್. ಒಂದು ಮೈನ್ ಪಾಯಿಂಟ್ ಅಲ್ಲ ಒಂದು ನಿಮಿಷ ಮೈನ್ ಸರ್, ಒಂದು ಮೈನ್ ಪಾಯಿಂಟ್ ಹೇಳ್ಬಿಡ್ತೀನಿ ಸರ್. ಸರ್ ಓಕೆ, ಅದು ಬೇರೆ ಬೇರೆ ಕಾಯ್ದೆ ಕಾನೂನು ಸುಧಾರಣೆ ಕಾಯ್ದೆ ಹೇಳಿ ಸರ್, ಪರವಾಗಿಲ್ಲ. ಇಂಥವೆಲ್ಲ ಅದನ್ನೆಲ್ಲ ಬಳಸ್ಕೊಂಡ್ರೆ ವಿರುದ್ಧವಾಗಿ ಅಂಬೇಡ್ಕರ್ಗೆ ಅನ್ಯಾಯ ಮಾಡಲಾರ ರೀತಿ ಸಾರ್ವಜನಿಕ ಇದರ ವೇದಿಕೆಗಳಲ್ಲಿ ಭಾಷಣ ಮಾಡಿದ್ರೆ ನೀವು ಕೇಳ್ತೀರಿ, ನಾನು ಕೇಳ್ತೀನಿ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.